ಸಿದ್ದರಾಮಯ್ಯ ಕೋರ್ ಕಮಿಟಿಯ ಅಧ್ಯಕ್ಷರಾಗ್ತಾರ. ಕೋರ್ ಕಮಿಟಿ ರಚನೆಯನ್ನ ಮಾಡುತ್ತಾ ಹೈಕಮಾಂಡ್ ರಾಜೀನಾಮೆ ಬಳಿಕ ಕೇಂದ್ರಕ್ಕೆ ಹೋಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವರನ್ನ ಯಾವ ಸ್ಥಾನದಲ್ಲಿ ಕೂರಿಸ್ತಾರೆ? ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂದ ಮೇಲೆ ಈಗ ರಾಜ್ಯದಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನು ಅವರು ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ಯಾವ ಸ್ಥಾನಗಳನ್ನ ಅವರಿಗೆ ನೀಡಲಾಗುತ್ತೆ ಎನ್ನುವಂತಹ ಪ್ರಶ್ನೆ ಇದೆ. ಹೀಗಾಗಿ ರಾಜ್ಯದಲ್ಲೇ ಕೋರ್ ಕಮಿಟಿ ರಚಿಸುವಂತಹ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಸಲಹೆ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಸಮಿತಿಯ ರಚನೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಪಕ್ಷಕ್ಕೂ ಸಲಹೆಯನ್ನ ನೀಡಿ ಸಂಘಟನೆ ನಡೆಸೋದಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಇದರಲ್ಲಿ ಹಿರಿಯ ಸಚಿವರು ನಾಯಕರಿಗೆ ಅವಕಾಶ ನೀಡಲಾಗುತ್ತೆ. 9 ಮಂದಿ ಒಳಗೊಂಡಂತಹ ಕೋರ್ ಕಮಿಟಿ ರಚನೆಗೆ ಈಗಾಗಲೇ ಚಿಂತನೆಯನ್ನ ನಡೆಸಲಾಗಿದೆ. ಈ ಮೂಲಕವಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಬಳಸಿಕೊಳ್ಳುವಂತಹ ಅವಕಾಶಗಳು ಕೂಡ ಇರುತ್ತೆ. ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಬಿಟ್ರು, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ. ಹಾಗಾದರೆ ಅತ್ಯುನ್ನತವಾದಂತಹ ಸ್ಥಾನವನ್ನು ಬಿಟ್ಕೊಟ್ಟ ಮೇಲೆ ಅವ್ರಿಗೆ ಸಚಿವ ಸ್ಥಾನವೋ ಶಾಸಕರು ಹಾಗೇ ಉಳಿಸ್ಕೊಳ್ಳೋದು ಸಾಧ್ಯನಾ? ಇದು ಖಂಡಿತವಾಗಿಯೂ ಇಲ್ಲ. ಯಾಕಂತಂದರೆ ಅವರಿಗೆ 45ರಿಂದ 50 ವರ್ಷಗಳ ಇತಿಹಾಸ ಇದೆ. ರಾಜಕೀಯ ನುರಿತರು ಅವರು. ಎಲ್ಲ ಪ್ರತಿಯೊಂದರ ವಿಚಾರ ಸಂಬಂಧವಾಗಿ ಅವರು ಗೊತ್ತು, ಹೇಗೆ ಮಾಡಿದರೆ ಏನಾಗುತ್ತೆ, ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡಿರುವಂತಹ ಪ್ರಬಲವಾದಂತಹ ನಾಯಕ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತಹ ಪ್ರಕಾರವಾಗಿ ರಾಷ್ಟ್ರ ರಾಜಕಾರಣಕ್ಕೆ ನಾವು ಹೋಗಲ್ಲ ಅಂತ ಹೇಳಿದ್ದಾರೆ. ಬಟ್ ರಾಜ್ಯದಲ್ಲಿ ಅವರಿಗೆ ಯಾವ ಸ್ಥಾನ ಕೊಡ್ತಾರೆ? ಯಾಕಂದರೆ ಅತ್ಯುನ್ನತವಾದಂತಹ ಸ್ಥಾನವನ್ನೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಅವರನ್ನು ಯಾವ ರೀತಿಯಾಗಿ ಯಾವ ಸ್ಥಾನವನ್ನು ಕೊಡುವಂತಹ ಮೂಲಕವಾಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ, ಏನಿದೆ ಮಾಹಿತಿ? ಕುಸುಮ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿರೋದ್ರಿಂದ ಈಗ ಹಂಗಾಮಿ ಸಿಎಂ ಆಗಿದ್ದಾರೆ. ಹೀಗಾಗಿ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ಯಾವ ಹುದ್ದೆಯನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಹೈಕಮಾಂಡ್ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ರಾಜ್ಯಸಭೆ ಸ್ಥಾನಕ್ಕೂ ಕೂಡ ಬರೋದಿಲ್ಲ, ಅದೇ ರೀತಿಯಾಗಿ ಕೇಂದ್ರದ ಒಂದು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ, ಹೀಗಾಗಿ OBCಯನ್ನ ಸಂಘಟಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ನಾ ದೆಹಲಿಗೆ ಬರೋದಿಲ್ಲ ಅಂತೇಳಿ ಕಡ್ಡು ತುಂಡು ಮಾಡದಂತೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೊಡಬೇಕಾಗುತ್ತೆ. ಈಗ ಸಚಿವ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ಮೇಲೆ ಸಚಿವ ಸ್ಥಾನ ಅಥವಾ ಬೇರೆ ಯಾವುದಕ್ಕೂ ಕೂಡ ಅವರ ಆಕಾಂಕ್ಷೆ ಅಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಹೀಗಾಗಿ ಅವರು ಒಂದು ಹೈಕಮಾಂಡ್ ಒಂದು ಸಂಧಾನ ಸೂತ್ರವನ್ನು ಮಾಡಬೇಕಾಗತ್ತೆ ಅಥವಾ ಅಧಿಕಾರ ಹಂಚಿಕೆ ಸೂತ್ರವನ್ನು ಮಾಡಬೇಕಾಗತ್ತೆ. ಈ ಸೂತ್ರದನ್ವಯ ಅವರನ್ನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೋರ್ ಕಮಿಟಿ ಅಂತ ಹೇಳಿದ್ರೆ ಪಕ್ಷದ ಅದೇ ರೀತಿಯಾಗಿ ಸರ್ಕಾರದ ನೀತಿ ನಿರೂಪಣೆಗಳನ್ನು ಮಾಡೋದು. ಯಾಕಂತ ಹೇಳಿದ್ರೆ ಸರ್ಕಾರ ಹೀಗೆ ಹೋಗಬೇಕು, ಸರ್ಕಾರ ಈ ವಿಚಾರವನ್ನು ಫೈಟ್ ಮಾಡಬೇಕು, ಸರ್ಕಾರ ಈ ವಿಚಾರ ಟಚ್ ಮಾಡಬಾರದು, ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂತಹ ಕೋರ್ ಕಮಿಟಿ. ಅದೇ ರೀತಿ ಪಕ್ಷದಲ್ಲಿ ಪ್ರಮುಖವಾಗಿ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಕೇಂದ್ರದ ವಿರುದ್ಧ ಹೋರಾಟವನ್ನು ಮಾಡೋದಾಗಿ ಸಿದ್ದರಾಮಯ್ಯನವರು ಈಗಾಗಲೇ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಪಕ್ಷ ಯಾವ ರೀತಿಯಾಗಿ ನಡೀಬೇಕು, ಪಕ್ಷದ ಹೋಗ್ತಕ್ಕಂಥ ಗತಿಗಳಿರ್ಬೋದು ಅಥವಾ ಆದ್ಯತೆಗಳು ಯಾವ್ಯಾವ ಇರಬೇಕು, ಈ ವಿಚಾರವಾಗಿ ಅತಿ ಹೆಚ್ಚು ಪ್ರಭಾವಿಸುವಂತಹ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವರನ್ನು ಮಾಡಲಾಗುತ್ತೆ ಅನ್ನೋ ಲೆಕ್ಕಾಚಾರಗಳಾಗ್ತಾ ಇದೆ. ಇದೇ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗಿದೆ ಅನ್ನೋ ವಿಚಾರ ಬರ್ತಾ ಇದೆ. ಒಟ್ಟಾರೆಯಾಗಿ 9 ಜನ ಕೋರ್ ಕಮಿಟಿಲಿ ಇರ್ತಾರೆ. ಇದರಲ್ಲಿ ಕೇವಲ ಸಚಿವರು ಮಾತ್ರ, ಹಿರಿಯ ಸಚಿವರುಗಳಿಗೆ ಅವಕಾಶ ಮಾಡಿಕೊಳ್ಳಲಾಗ್ತದೆ. ಪಕ್ಷದ ಮುತ್ಸದ್ದಿ ರಾಜಕಾರಣಿಗಳಿಗೂ ಕೂಡ, ಯಾಕಂದ್ರೆ ವೀರಪ್ಪ ಮೊಯ್ಲಿ ಅಂತವರು ಕೂಡ ಅದರಲ್ಲಿ ಸ್ಥಾನವನ್ನು ಕೊಡಬಹುದು ಅನ್ನುವಂಥದ್ದು. ಹೀಗಾಗಿ ಕೋರ್ ಕಮಿಟಿಯಲ್ಲಿ ಒಂದು ಸಚಿವರುಗಳು ಇರ್ತಾರೆ, ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಭಾವಿಯಾಗಿರ್ತಕ್ಕಂಥ ನಾಯಕರುಗಳು ಕೂಡ ಕೋರ್ ಕಮಿಟಿಯಲ್ಲಿ ಇರ್ತಾರೆ. ಈ ಮೂಲಕವಾಗಿ ಸರ್ಕಾರಕ್ಕೆ ಗೈಡ್ ಮಾಡುವಂತಹ, ಅದೇ ರೀತಿ ಪಕ್ಷಕ್ಕೆ ಒಂದಿಷ್ಟು ಸಲಹೆಗಳನ್ನು ಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಬಹುದು. ಆ ಕೋರ್ ಕಮಿಟಿ ಅಂತ ಹೇಳಿದ್ರೆ ಒಂದು ಮಹತ್ವದ ಜವಾಬ್ದಾರಿ. ಹೀಗಾಗಿ ಪಕ್ಷ ಮತ್ತು ಸರ್ಕಾರದ ನಡುವೆ ಕೂಡ ಪ್ರಭಾವ ಬೀರಬಹುದು. ಇದಕ್ಕೋಸ್ಕರವಾಗಿ ಕೋರ್ ಕಮಿಟಿ ಅಧ್ಯಕ್ಷರನ್ನು ಮಾಡಿದ್ರೆ ಅವರ 45 ವರ್ಷದ ಸುದೀರ್ಘ ರಾಜಕೀಯ ಅನುಭವವನ್ನು ಬಳಸಿಕೊಂಡು ಆ ಒಂದು ಅನುಭವ ತೆಗೆದುಕೊಂಡೆ ಮುಂದೆ ಹೋಗಬಹುದಲ್ವಾ ಅನ್ನೋಂಥದ್ದು. ಅದೇ ರೀತಿ ಬೇರೆ ಸಮುದಾಯಕ್ಕೂ ಕೂಡ, OBC ಸಮುದಾಯಕ್ಕೂ ಕೂಡ ಅಥವಾ ಹಿಂದೂ ಸಮುದಾಯಕ್ಕೂ ಕೂಡ ಸಮಾಧಾನ ಮಾಡುವಂತಾಗುತ್ತೆ. ಸಿದ್ದರಾಮಯ್ಯ ಒಂದು ಅಧಿಕಾರದಲ್ಲಿದ್ದಾರೆ, ಸಿಎಂ ಅಲ್ಲದೆ ಇದ್ರೂ ಕೂಡ ಪಕ್ಷದಲ್ಲಿ ಸಂಘಟನೆ ಮಾಡುವಂತ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಅನ್ನೋದನ್ನ ಸಾಬೀತು ಮಾಡಬಹುದಾಗಿದೆ. ಹೀಗಾಗಿ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಾಗ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಜೊತೆ ಡಿಸ್ಕಸ್ ಆಗಿದೆಯಾ ಅಥವಾ ಸಿದ್ದರಾಮಯ್ಯ ಒಪ್ಕೊಳ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಹೈಕಮಾಂಡ್ ಈ ಬಗ್ಗೆ ಮನಸ್ಸು ಮಾಡುತ್ತೆ ಅನ್ನೋದನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿಯಲ್ಲಿ ಕೋರ್ ಕಮಿಟಿ ಇದೆ, ಆದ್ರೆ ಕಾಂಗ್ರೆಸ್ ನಲ್ಲಿ ಇವರು ಕೂಡ ಕೋರ್ ಕಮಿಟಿ ಇರಲಿಲ್ಲ ಅಥವಾ ಸಮನ್ವಯ ಸಮಿತಿ ಹಿಂದೆ ಮಾಡಬೇಕು ಅನ್ನೋ ಚರ್ಚೆಗಳಾಯ್ತು. ಆದ್ರೂ ಕೂಡ ಅದನ್ನು ಕೂಡ ಆಗಿರ್ಲಿಲ್ಲ. ಹೀಗಾಗಿ ಈ ಬಾರಿ ಹೊಸದಾಗಿ ಪರಂಪರೆಯನ್ನ ಸೃಷ್ಟಿ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಒಟ್ಟಾರೆ ದೆಹಲಿಗೆ ಹೋಗ್ತಾರೆ, ದೆಹಲಿಗೆ ಹೋದಾಗ್ಲೂ ಕೂಡ ಇದು ಚರ್ಚೆ ಆಗಬಹುದು. ಕುಸುಮ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂತೂ ಇಂತೂ DK ಶಿವಕುಮಾರ್ ಅವರು ಕಾಯ್ತಾ ಇದ್ದಂತ ಆ ಒಂದು ಕ್ಷಣ, ಆ ಒಂದು ದಿನ ಬಂದೇ ಬಿಡ್ತು. DK ಶಿವಕುಮಾರ್ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 3ಕ್ಕೆ ಸಂಜೆ 4:05ಕ್ಕೆ ಡಿಕೆಶಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ರಾಜ್ಯದ 25ನೇ ಸಿಎಂ ಆಗಲಿದ್ದಾರೆ DK ಶಿವಕುಮಾರ್.
ಲೋಕಭವನದ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ದ್ವಾರಕನಾಥ ಗುರೂಜಿಯವರ ಸೂಚನೆಯ ಬೆನ್ನಲ್ಲೇ ಸಿಂಪಲ್ ಆಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗ್ತಾ ಇದೆ. ಲೋಕಭವನಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ಶಿಫ್ಟ್ ಆಗಿದೆ. ವಿಧಾನಸೌಧದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅಲ್ಲ ಒಂದಿಷ್ಟು ಸಾವು ನೋವಾಗಿತ್ತಲ್ಲ, ಆ ಒಂದು ಕಾರಣವಾಗಿ ಅಲ್ಲಿ ಬೇಡ ಅಂತ ಹೇಳಿ ಶಿಫ್ಟ್ ಆಗಿದೆ ಲೋಕಭವನಕ್ಕೆ. ಖ್ಯಾತ ಜ್ಯೋತಿಷಿ ದ್ವಾರಕನಾಥ್ ಅವರಿಂದ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಎಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು, ಬಟ್ ಆ ಒಂದು ಕಾರ್ಯಕ್ರಮ ಅದ್ಧೂರಿ ಆದಂತಹ, ಅದರಲ್ಲೂ ಕೂಡ ಡಿಕೆಶಿ ಅವರ ಪಾಲಿನ ಅದ್ಭುತವಾದಂತಹ ಕ್ಷಣ. 41 ವರ್ಷಗಳಿಂದಲೂ ಕೂಡ ಈ ಒಂದು ದಿನಕ್ಕೋಸ್ಕರ ಅವರು ವೇಟ್ ಮಾಡ್ತಾ ಇದ್ರು. ಯಾವಾಗ ನಾನು ಸಿಎಂ ಆಗ್ತಾನೆ, ಗಡ್ಡ ಎಲ್ಲ ಬೆಳಗಾಗ್ತಾ ಇದೆ, ತಲೆ ಕೂದಲೆಲ್ಲ ಬೆಳಗಾಗ್ತಾ ಇದೆ, ಅಲ್ಲೊಂದು ಇಲ್ಲೊಂದು ಕಪ್ಪು ಕೂದಲು ಕಾಣಿಸ್ತಾ ಇದೆ, ಇನ್ಯಾವಾಗ ಆಗೋದು, ಮೊಮ್ಮಗಳು ಬಂದ್ಲು, ತಾತ ಆಗಬಿಟ್ಟೆ. 41 ವರ್ಷಗಳ ರಾಜಕೀಯ ಇತಿಹಾಸ ಇದೆ ಅವರಿಗೆ. ಏನೇ ಹುದ್ದೆಗಳನ್ನು ಅವರು ಏರಿದ್ರು ಕೂಡ, ಶಾಸಕರಾಗಿ, ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ, DCM ಆಗಿದ್ರು ಕೂಡ ಆ ಒಂದು ಸ್ಥಾನದ ಬಗ್ಗೆ ಅವರಿಗೆ ಯಾವಾಗಲೂ ಕೂಡ ಎಲ್ಲ ನಾಯಕರಿಗೂ ಕೂಡ ಕಣ್ಣಿರುತ್ತೆ. ಇವತ್ತು ಅವರ ಆಸೆ ಕೂಡ ನನಸಾಗಿದೆ, ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಎಸ್, ಅದು ಬುಧವಾರ ಸಂಜೆ 4:05